ವೃಷಭ ರಾಶಿಯವರೇ, ಇಂದಿನ ದಿನವನ್ನು ಸಾಮಾನ್ಯ ದಿನ ಅಂತ ಭಾವಿಸುವ ತಪ್ಪು ಮಾಡಬೇಡಿ. ಬೆಳಿಗ್ಗೆ ಎಲ್ಲವೂ ಸಹಜವಾಗಿಯೇ ಕಾಣಬಹುದು, ಆದರೆ ಸಮಯ ಮುಂದುವರಿದಂತೆ ನಿಮ್ಮ ಸುತ್ತ ನಡೆಯುವ ಕೆಲವು ಸಣ್ಣ ಘಟನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ತೋರುತ್ತೆ. ಮೊದಲಿಗೆ ಅವುಗಳಿಗೆ ನೀವು ಹೆಚ್ಚಿನ ಮಹತ್ವ ನೀಡೋದಿಲ್ಲ, ಆದರೆ ಸಂಜೆ ವೇಳೆಗೆ ಅವೇ ಘಟನೆಗಳು ನಿಮ್ಮ ಮನಸ್ಸಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇಂದಿನ ಗ್ರಹ ಸ್ಥಿತಿಗಳು ಒಂದು ವಿಶೇಷ ಸಂಕೇತವನ್ನು ನೀಡ್ತಾ ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಇಂದು ನೇರವಾಗಿ ಸಿಗದೇ ಇರಬಹುದು, ಆದರೆ ಅದರ ಕಡೆಗೆ ಕರೆದೊಯ್ಯುವ ಸುಳಿವು ಖಂಡಿತ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ಗಮನದಿಂದ ನೋಡಿ. ಮಹಾದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನೀವು ಭಕ್ತಿಯಿಂದ ಶಿವನನ್ನು ನಂಬುವವರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿ. ಕಳೆದ ಕೆಲವು ತಿಂಗಳುಗಳಿಂದ ಹಣ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒಂದು ಗೊಂದಲ ನಿಮ್ಮ ಮನಸ್ಸನ್ನು ಕಾಡ್ತಾ ಇರಬಹುದು. ನೀವು ಹಲವು ಬಾರಿ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಪ್ರತಿ ಬಾರಿ ಕೂಡ ಹೊಸ ತಿರುವು ಎದುರಾಗಿರಬಹುದು. ಇಂದು ಆ ವಿಷಯದಲ್ಲಿ ಸ್ಪಷ್ಟತೆ ಮೂಡುವ ಪ್ರಾರಂಭ ಆಗಬಹುದು. ಇಂದು ನಿಮ್ಮ ಬಳಿ ಯಾರಾದರೂ ಸಲಹೆ ಕೇಳಬಹುದು ಅಥವಾ ನಿಮ್ಮ ನಿರ್ಧಾರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಪ್ರತಿಯೊಂದು ವಿಷಯವನ್ನು ತಕ್ಷಣ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಕೆಲವು ಯೋಜನೆಗಳು ಪೂರ್ಣಗೊಳ್ಳುವವರೆಗೂ ಕೂಡ ರಹಸ್ಯವಾಗಿದ್ದರೆ ಉತ್ತಮ ಫಲ ನೀಡುತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದ್ದರೂ ಕೂಡ ಅನಿರೀಕ್ಷಿತ ವೆಚ್ಚವೂ ಕೂಡ ಎದುರಾಗಬಹುದು. ಆದಾಯ ಬಂದ ಕೂಡಲೇ ದೊಡ್ಡ ಖರೀದಿಗೆ ಮುಂದಾಗಬೇಡಿ. ಒಂದು ದಿನ ಯೋಚಿಸಿ ನಿರ್ಧಾರ ಮಾಡಿದರೆ ಉತ್ತಮ. ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಮಹತ್ವ ನೀಡಿ. ಅವರ ಒಂದು ಅನುಭವದ ಮಾತು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಸಮಸ್ಯೆಯಿಂದ ರಕ್ಷಣೆ ನೀಡಬಹುದು. ಕಿರಿಯರೊಂದಿಗೆ ಮಾತನಾಡುವಾಗ ಕೋಪವನ್ನು ದೂರ ಇಡಿ. ಇಂದು ತಾಳ್ಮೆಯೇ ನಿಮ್ಮ ದೊಡ್ಡ ಬಲ ಆಗಿರುತ್ತೆ. ಪ್ರೀತಿಯ ವಿಷಯದಲ್ಲಿ ಇಂದು ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿರ್ಬೋದು. ಸಣ್ಣ ತಪ್ಪು ಅರ್ಥಗಳು ದೊಡ್ಡ ಅಂತರವನ್ನು ಉಂಟು ಮಾಡಬಹುದು. ಆದ್ದರಿಂದ ಮಾತಿಗಿಂತ ಮೊದಲು ಯೋಚನೆ ಮಾಡಿ. ನಿಮ್ಮ ಪ್ರಾಮಾಣಿಕತೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಕಷ್ಟ ಅನಿಸಿದರೂ ಕೂಡ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶವಾಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ ಲಾಭದಾಯಕವಾಗಬಹುದು. ಹಳೆಯ ಗ್ರಾಹಕರಿಂದ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು. ಮಧ್ಯಾಹ್ನದ ನಂತರ ಬಂದ ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ಯೋಚನೆಗಳನ್ನು ಬದಲಾಯಿಸಬಹುದು. ಅದು ಸಾಮಾನ್ಯ ವಿಷಯದಂತೆ ಕಾಣಿಸಿದರೂ ಅದರ ಹಿಂದೆ ಒಂದು ದೊಡ್ಡ ಅರ್ಥ ಅಡಗಿರುತ್ತೆ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಇಂದು ನಿಮ್ಮ ಸುತ್ತ ಇರುವ ಪ್ರತಿಯೊಬ್ಬರೂ ಒಂದೇ ರೀತಿಯವರು ಅಲ್ಲ. ಕೆಲವರು ನಿಮ್ಮ ಯಶಸ್ಸಿಗೆ ಸಂತೋಷ ಪಡ್ತಾರೆ, ಇನ್ನೂ ಕೆಲವರು ಮೌನವಾಗಿಯೇ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ಅವರ ಮಾತಿಗಿಂತ ಅವರ ವರ್ತನೆಯನ್ನು ಗಮನಿಸಿ, ಉತ್ತರ ಅಲ್ಲಿನೇ ಸಿಗುತ್ತೆ. ಸಂಜೆಯ ಸಮಯದಲ್ಲಿ ಹಳೆಯ ನೆನಪು ಅಥವಾ ಹಿಂದೆ ನಡೆದ ಒಂದು ಘಟನೆ ಇದ್ದಕ್ಕಿದ್ದಂತೆ ನೆನಪಾಗಬಹುದು. ಆಗ ನಿಮಗೆ ಇಂದು ನಡೆಯುತ್ತಿರುವ ಕೆಲವು ಘಟನೆಗಳ ನಿಜವಾದ ಅರ್ಥ ತಿಳಿಯೋದಕ್ಕೆ ಆರಂಭವಾಗುತ್ತೆ. ಇದು ನಿಮ್ಮ ಮುಂದಿನ ನಿರ್ಧಾರಕ್ಕೆ ಮುಖ್ಯವಾದ ಸೂಚನೆ ಆಗಿರಬಹುದು. ನಿಮ್ಮ ಮನೆ, ಆಸ್ತಿ, ಹಣಕಾಸು ಮತ್ತು ವೈಯಕ್ತಿಕ ದಾಖಲೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ವಿಶೇಷ ಜಾಗೃತೆ ವಹಿಸಿ. ಯಾವುದೇ ಕಾಗದಕ್ಕೆ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ. ಇತರರ ಮಾತಿನ ಮೇಲೆ ಮಾತ್ರ ಅವಲಂಬಿತ ಆಗಬೇಡಿ. ರಾತ್ರಿಯಾಗುವ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಅನುಮಾನ ನಿಧಾನವಾಗಿ ದೂರವಾಗುತ್ತೆ. ಉತ್ತರವು ಯಾರೊಬ್ಬರ ಮಾತಿನಲ್ಲಿ ಇಲ್ಲ, ಅವರ ವರ್ತನೆಯಲ್ಲಿ ಅಡಗಿರುತ್ತೆ. ನೀವು ಗಮನದಿಂದ ನೋಡಿದರೆ ಸತ್ಯ ನಿಮ್ಮ ಮುಂದೆ ಸ್ಪಷ್ಟವಾಗುತ್ತೆ. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಮತ್ತು ಸರಿಯಾದ ಮಾರ್ಗದರ್ಶನ ಸದಾ ಇರಲಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ನಿಮ್ಮ ನಿರ್ಧಾರವನ್ನು ನಿಮ್ಮ ವಿವೇಕದ ಆಧಾರದ ಮೇಲೆ ತೆಗೆದುಕೊಳ್ಳಿ. ಇಂದಿನ ದಿನವು ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೆರೆಸುವ ಆರಂಭವಾಗಬಹುದು. ಜೈ ಶಿವಶಂಕರ. ಜೈ ಹಿಂದ್. ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ವೃಷಭ ರಾಶಿಯವರೇ, ಇಂದಿನ ದಿನವನ್ನು ಸಾಮಾನ್ಯ ದಿನ ಅಂತ ಭಾವಿಸುವ ತಪ್ಪು ಮಾಡಬೇಡಿ. ಬೆಳಿಗ್ಗೆ ಎಲ್ಲವೂ ಸಹಜವಾಗಿಯೇ ಕಾಣಬಹುದು, ಆದರೆ ಸಮಯ ಮುಂದುವರಿದಂತೆ ನಿಮ್ಮ ಸುತ್ತ ನಡೆಯುವ ಕೆಲವು ಸಣ್ಣ ಘಟನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ತೋರುತ್ತೆ. ಮೊದಲಿಗೆ ಅವುಗಳಿಗೆ ನೀವು ಹೆಚ್ಚಿನ ಮಹತ್ವ ನೀಡೋದಿಲ್ಲ, ಆದರೆ ಸಂಜೆ ವೇಳೆಗೆ ಅವೇ ಘಟನೆಗಳು ನಿಮ್ಮ ಮನಸ್ಸಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇಂದಿನ ಗ್ರಹ ಸ್ಥಿತಿಗಳು ಒಂದು ವಿಶೇಷ ಸಂಕೇತವನ್ನು ನೀಡ್ತಾ ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಇಂದು ನೇರವಾಗಿ ಸಿಗದೇ ಇರಬಹುದು, ಆದರೆ ಅದರ ಕಡೆಗೆ ಕರೆದೊಯ್ಯುವ ಸುಳಿವು ಖಂಡಿತ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ಗಮನದಿಂದ ನೋಡಿ. ಮಹಾದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನೀವು ಭಕ್ತಿಯಿಂದ ಶಿವನನ್ನು ನಂಬುವವರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿ.
ಕಳೆದ ಕೆಲವು ತಿಂಗಳುಗಳಿಂದ ಹಣ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒಂದು ಗೊಂದಲ ನಿಮ್ಮ ಮನಸ್ಸನ್ನು ಕಾಡ್ತಾ ಇರಬಹುದು. ನೀವು ಹಲವು ಬಾರಿ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಪ್ರತಿ ಬಾರಿ ಕೂಡ ಹೊಸ ತಿರುವು ಎದುರಾಗಿರಬಹುದು. ಇಂದು ಆ ವಿಷಯದಲ್ಲಿ ಸ್ಪಷ್ಟತೆ ಮೂಡುವ ಪ್ರಾರಂಭ ಆಗಬಹುದು. ಇಂದು ನಿಮ್ಮ ಬಳಿ ಯಾರಾದರೂ ಸಲಹೆ ಕೇಳಬಹುದು ಅಥವಾ ನಿಮ್ಮ ನಿರ್ಧಾರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ವೃಷಭ ರಾಶಿಯವರೇ, ಇಂದಿನ ದಿನವನ್ನು ಸಾಮಾನ್ಯ ದಿನ ಅಂತ ಭಾವಿಸುವ ತಪ್ಪು ಮಾಡಬೇಡಿ. ಬೆಳಿಗ್ಗೆ ಎಲ್ಲವೂ ಸಹಜವಾಗಿಯೇ ಕಾಣಬಹುದು, ಆದರೆ ಸಮಯ ಮುಂದುವರಿದಂತೆ ನಿಮ್ಮ ಸುತ್ತ ನಡೆಯುವ ಕೆಲವು ಸಣ್ಣ ಘಟನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ತೋರುತ್ತೆ. ಮೊದಲಿಗೆ ಅವುಗಳಿಗೆ ನೀವು ಹೆಚ್ಚಿನ ಮಹತ್ವ ನೀಡೋದಿಲ್ಲ, ಆದರೆ ಸಂಜೆ ವೇಳೆಗೆ ಅವೇ ಘಟನೆಗಳು ನಿಮ್ಮ ಮನಸ್ಸಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇಂದಿನ ಗ್ರಹ ಸ್ಥಿತಿಗಳು ಒಂದು ವಿಶೇಷ ಸಂಕೇತವನ್ನು ನೀಡ್ತಾ ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಇಂದು ನೇರವಾಗಿ ಸಿಗದೇ ಇರಬಹುದು, ಆದರೆ ಅದರ ಕಡೆಗೆ ಕರೆದೊಯ್ಯುವ ಸುಳಿವು ಖಂಡಿತ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ಗಮನದಿಂದ ನೋಡಿ. ಮಹಾದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನೀವು ಭಕ್ತಿಯಿಂದ ಶಿವನನ್ನು ನಂಬುವವರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿ. ಕಳೆದ ಕೆಲವು ತಿಂಗಳುಗಳಿಂದ ಹಣ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒಂದು ಗೊಂದಲ ನಿಮ್ಮ ಮನಸ್ಸನ್ನು ಕಾಡ್ತಾ ಇರಬಹುದು. ನೀವು ಹಲವು ಬಾರಿ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಪ್ರತಿ ಬಾರಿ ಕೂಡ ಹೊಸ ತಿರುವು ಎದುರಾಗಿರಬಹುದು. ಇಂದು ಆ ವಿಷಯದಲ್ಲಿ ಸ್ಪಷ್ಟತೆ ಮೂಡುವ ಪ್ರಾರಂಭ ಆಗಬಹುದು. ಇಂದು ನಿಮ್ಮ ಬಳಿ ಯಾರಾದರೂ ಸಲಹೆ ಕೇಳಬಹುದು ಅಥವಾ ನಿಮ್ಮ ನಿರ್ಧಾರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ವೃಷಭ ರಾಶಿಯವರೇ, ಇಂದಿನ ದಿನವನ್ನು ಸಾಮಾನ್ಯ ದಿನ ಅಂತ ಭಾವಿಸುವ ತಪ್ಪು ಮಾಡಬೇಡಿ. ಬೆಳಿಗ್ಗೆ ಎಲ್ಲವೂ ಸಹಜವಾಗಿಯೇ ಕಾಣಬಹುದು, ಆದರೆ ಸಮಯ ಮುಂದುವರಿದಂತೆ ನಿಮ್ಮ ಸುತ್ತ ನಡೆಯುವ ಕೆಲವು ಸಣ್ಣ ಘಟನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ತೋರುತ್ತೆ. ಮೊದಲಿಗೆ ಅವುಗಳಿಗೆ ನೀವು ಹೆಚ್ಚಿನ ಮಹತ್ವ ನೀಡೋದಿಲ್ಲ, ಆದರೆ ಸಂಜೆ ವೇಳೆಗೆ ಅವೇ ಘಟನೆಗಳು ನಿಮ್ಮ ಮನಸ್ಸಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇಂದಿನ ಗ್ರಹ ಸ್ಥಿತಿಗಳು ಒಂದು ವಿಶೇಷ ಸಂಕೇತವನ್ನು ನೀಡ್ತಾ ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಇಂದು ನೇರವಾಗಿ ಸಿಗದೇ ಇರಬಹುದು, ಆದರೆ ಅದರ ಕಡೆಗೆ ಕರೆದೊಯ್ಯುವ ಸುಳಿವು ಖಂಡಿತ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ಗಮನದಿಂದ ನೋಡಿ. ಮಹಾದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನೀವು ಭಕ್ತಿಯಿಂದ ಶಿವನನ್ನು ನಂಬುವವರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿ. ಕಳೆದ ಕೆಲವು ತಿಂಗಳುಗಳಿಂದ ಹಣ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒಂದು ಗೊಂದಲ ನಿಮ್ಮ ಮನಸ್ಸನ್ನು ಕಾಡ್ತಾ ಇರಬಹುದು. ನೀವು ಹಲವು ಬಾರಿ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಪ್ರತಿ ಬಾರಿ ಕೂಡ ಹೊಸ ತಿರುವು ಎದುರಾಗಿರಬಹುದು. ಇಂದು ಆ ವಿಷಯದಲ್ಲಿ ಸ್ಪಷ್ಟತೆ ಮೂಡುವ ಪ್ರಾರಂಭ ಆಗಬಹುದು. ಇಂದು ನಿಮ್ಮ ಬಳಿ ಯಾರಾದರೂ ಸಲಹೆ ಕೇಳಬಹುದು ಅಥವಾ ನಿಮ್ಮ ನಿರ್ಧಾರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು.